ಪ್ರಧಾನಮಂತ್ರಿ ಕಾಯರಲ್ಲ, ಚಿಕ್ಕಂಡಿಗಳ ಇನ್ನು ವಿಜಯನಗರದ ತುಂಗಭದ್ರಾ ಡ್ಯಾಂಗೆ ಹೈ ಸೆಕ್ಯೂರಿಟಿ, ಕೇವಲ ಇಲಾಖೆಯ ನೌಕರ ಸಿಬ್ಬಂದಿಗೆ ಮಾತ್ರ ಪ್ರವೇಶ. ದಿಕ್ಕು ಎನ್ನುತ್ತಾ ಇರುವಂತಹ ತುಂಗಭದ್ರಾ ಜಲಾಶಯ. ವೀಕ್ಷಕರೇ, ಯುದ್ಧ ಸಂದರ್ಭದಲ್ಲಿ ಕೆಲವು ಪ್ರಮುಖ ಸ್ಥಳಗಳಿಗೆ ಈ ತರ ಏರ್ಪೋರ್ಟ್ ಇರಬಹುದು, ರೈಲ್ವೆ ಸ್ಟೇಷನ್ಗಳಿರುತ್ತೆ, ಆಮೇಲೆ ಅಣುಸ್ಥಾವರಗಳಿರುತ್ತೆ, ಆಮೇಲೆ ಅಣೆಕಟ್ಟುಗಳಿರುತ್ತೆ, ಆಮೇಲೆ ಸೈನಿಕ ನೆಲೆಗಳಿರುತ್ತೆ. ಇವುಗಳಿಗೆಲ್ಲ ಹೆಚ್ಚಿನ ಭದ್ರತೆಯನ್ನು ಕೊಡ್ತಾರೆ. ಯಾಕಂದ್ರೆ ಹೆಚ್ಚಿನ ಜನಸಂಪರ್ಕ ಕೇಂದ್ರಗಳು ಅಲ್ಲ, ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್. ಆ ಕಾರಣಕ್ಕಾಗಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಏನಂತಂದ್ರೆ ಯಾವ ಜಾಗಗಳನ್ನು ಅಟ್ಯಾಕ್ ಮಾಡಿದ್ರೆ ದೇಶಕ್ಕೆ ತೊಂದರೆ ಉಂಟಾಗುತ್ತೆ. ಈಗ ಜಲಾಶಯಕ್ಕೆ ಹೊಡೆದ್ರೆ ಆಗೋದು ಬೇಡ ಅಂತಂತಲ್ಲ. ಈಗ ಜಲಾಶಯ ಒಂದು ಅಣೆಕಟ್ಟೆ ಹೊಡೆದ್ರೆ ನೀರನ್ನು ಹೆಂಗ್ ಕಂಟ್ರೋಲ್ ಮಾಡ್ತೀರಿ ನೀವು? ಅದರಿಂದ ಮತ್ತೆ ಭಾರಿ ಅವಾಂತರಗಳ, ಅದು ಬಾಂಬ್. ಆಮೇಲೆ ಅಣುಸ್ಥಾವರ ಕೊಡಿದ್ರೆ ಅಲ್ಲಿ ಆ ವಿಕಿರಣಗಳು ಏನೆಲ್ಲ ಆಗ್ಬಿಡ್ಬೋದು. ಆಮೇಲೆ ಏರ್ಪೋರ್ಟ್, ನಿಮಗೆ ಅದು ದೊಡ್ಡ ಒಂದು ಏರ್ಪೋರ್ಟ್ ಅಂದ್ರೆ ದೊಡ್ಡ ಧ್ವಂಸ ಮಾಡೋದಂಗೆ. ರೈಲ್ವೆ ಸ್ಟೇಷನ್ಸ್ ಮೂವ್ಮೆಂಟ್, ನಮ್ಮ ಸೈನ್ಯದ ಮೂವ್ಮೆಂಟ್ ಆಗಬಾರ್ದು. ಆಮೇಲೆ ಸೇನಾ ನೆಲೆಗಳಲ್ಲಿ ಈಗ ನಾವು ಎಷ್ಟು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಇಟ್ಟಿರ್ತೀವಿ, ಅದನ್ನ ಅಲ್ಲಲ್ಲೇ ಹೊಡೆದಂಗೆ ಮಾಡೋದು. ಈ ಪಟಾಕಿ ಅಂಗಡಿಗೆ ಬೆಂಕಿ ಇಟ್ಟಂಗೆ. ಸೊ ಆ ಕಾರಣಕ್ಕಾಗಿ ಜನನೆ ಬಿಡ ಅನ್ನೋದಕ್ಕಿಂತ, ಯಾಕಂದ್ರೆ ಅದಕ್ಕೆ ಬೇಕಿರುವಂತ ಮಾಕ್ ಡ್ರಿಲ್ ಎಲ್ಲ ಮಾಡ್ತಾರೆ, ಬಂಕರ್ಗಳನ್ನು ಮಾಡ್ತಾರೆ ಮಗುದೊಂದು. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿ ರಕ್ಷಿಸಿಕೊಳ್ಳಬೇಕಾದಂತ ಜಾಗಗಳಾಗಿರುತ್ತೆ. ಸೊ ಹಾಗಾಗಿ ಅದು ಎಲ್ಲ ಸಂದರ್ಭದಲ್ಲೂ ಅದು ಇದ್ದೇ ಇರ್ತದೆ, ವಿಶೇಷವಾಗಿ ಜಲಾಶಯ. ದೂರದ ಬಳಿಕ ರಾಜ್ಯದ ಜಲಾಶಯಗಳಿಗೆ ರಾಜ್ಯ ಸರ್ಕಾರ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅದರಲ್ಲೂ ರಾಜ್ಯದ ಅತಿ ದೊಡ್ಡ ಎರಡನೇ ಜಲಾಶಯ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇವೆ. ಕಾಮನ್ ಆಗಿ ನಾವು ನೋಡೋದಾದ್ರೆ ರಜಾ ದಿನಗಳು ಇವತ್ತು. ಈ ರಜಾ ದಿನಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಕಿಕ್ಕಿರಿದಿರ್ತಾರೆ, ಸಾವಿರಾರು ಗಟ್ಟಲೆ ಪ್ರವಾಸಿಗರು ಇರ್ತಾರೆ. ಆದ್ರೆ ಏನು ರಾಜ್ಯಾದ್ಯಂತ ಜಲಾಶಯಗಳಿಗೆ ಹೈ ಸೆಕ್ಯೂರಿಟಿ ಕೊಟ್ಟಿರೋ ಕಾರಣಕ್ಕಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ವಿರಳ ಆಗಿರತಕ್ಕಂಥದ್ದು. ಇನ್ನು ಜಲಾಶಯಕ್ಕೆ ಅತಿ ಹೆಚ್ಚು ಭದ್ರತೆ ನೀಡಿರೋದ್ರಿಂದ ಈ ಜಲಾಶಯದ ಅಣೆಕಟ್ಟೇನಿದೆ, ಅಣೆಕಟ್ಟಿನ ಮೇಲ್ಭಾಗದಲ್ಲಿರ್ತಕ್ಕಂತಹ ಸೇತುವೆ ಏನಿದೆ, ಏನು ಕ್ರಸ್ಟ್ ಗೇಟ್ಗಳು ಬರ್ತವೆ, ಕ್ರಸ್ಟ್ ಗೇಟ್ನ ಮೇಲಿರ್ತಕ್ಕಂತಹ ಬ್ರಿಡ್ಜ್ಗಳಿಗೆ ಯಾವುದೇ ವಾಹನಗಳನ್ನು ಕೂಡ ಬಿಡದೇ ಇರತಕ್ಕಂಥದ್ದು. ಕೇವಲ ಏನು ಡಿಪಾರ್ಟ್ಮೆಂಟ್ನ ವಾಹನಗಳಾಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಮಾತ್ರ ಬಿಡ್ತಾ ಇರತಕ್ಕಂಥದ್ದು. ಯಾವುದೇ ವಿವಿಐಪಿ ವಾಹನಗಳು ಮತ್ತೆ ವಿಐಪಿ ಮೂವ್ಮೆಂಟ್ ಅನ್ನು ಕೂಡ ಆಗದೇ ಇರತಕ್ಕಂಥದ್ದು. ಅತಿ ಹೆಚ್ಚು ಭದ್ರತೆಯನ್ನು ನೀಡಿರ್ತಕ್ಕಂಥದ್ದು. ಅತಿ ಏನು ವಿಶೇಷವಾಗಿ ಹೇಳಬೇಕು ಅಂತ ಹೇಳೋದಾದ್ರೆ, ಈ ಒಂದು ಜಲಾಶಯವನ್ನ ವೀಕ್ಷಣೆ ಮಾಡಲಿಕ್ಕೆ ಈ ಸಮಯದಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿರ್ತಾರೆ. ಆದ್ರೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳ ಆಗಿರತಕ್ಕಂಥದ್ದು. ಜನ ಕೂಡ ಅತಿ ಹೆಚ್ಚು ಈ ಸಮಯದಲ್ಲಿ ಬರ್ತಾರೆ. ಆದ್ರೆ ಈಗ ಯುದ್ಧದ ಕಾರ್ಮೋಡದಿಂದ ಟಿಬಿ ಡ್ಯಾಂನ ಜಲಾಶಯಕ್ಕೆ ಪ್ರವಾಸಿಗರ ಕೊರತೆ ಎದುರಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಪ್ರಧಾನಮಂತ್ರಿ ಕಾಯರಲ್ಲ, ಚಿಕ್ಕಂಡಿಗಳ ಇನ್ನು ವಿಜಯನಗರದ ತುಂಗಭದ್ರಾ ಡ್ಯಾಂಗೆ ಹೈ ಸೆಕ್ಯೂರಿಟಿ, ಕೇವಲ ಇಲಾಖೆಯ ನೌಕರ ಸಿಬ್ಬಂದಿಗೆ ಮಾತ್ರ ಪ್ರವೇಶ. ದಿಕ್ಕು ಎನ್ನುತ್ತಾ ಇರುವಂತಹ ತುಂಗಭದ್ರಾ ಜಲಾಶಯ. ವೀಕ್ಷಕರೇ, ಯುದ್ಧ ಸಂದರ್ಭದಲ್ಲಿ ಕೆಲವು ಪ್ರಮುಖ ಸ್ಥಳಗಳಿಗೆ ಈ ತರ ಏರ್ಪೋರ್ಟ್ ಇರಬಹುದು, ರೈಲ್ವೆ ಸ್ಟೇಷನ್ಗಳಿರುತ್ತೆ, ಆಮೇಲೆ ಅಣುಸ್ಥಾವರಗಳಿರುತ್ತೆ, ಆಮೇಲೆ ಅಣೆಕಟ್ಟುಗಳಿರುತ್ತೆ, ಆಮೇಲೆ ಸೈನಿಕ ನೆಲೆಗಳಿರುತ್ತೆ. ಇವುಗಳಿಗೆಲ್ಲ ಹೆಚ್ಚಿನ ಭದ್ರತೆಯನ್ನು ಕೊಡ್ತಾರೆ. ಯಾಕಂದ್ರೆ ಹೆಚ್ಚಿನ ಜನಸಂಪರ್ಕ ಕೇಂದ್ರಗಳು ಅಲ್ಲ, ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್. ಆ ಕಾರಣಕ್ಕಾಗಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಏನಂತಂದ್ರೆ ಯಾವ ಜಾಗಗಳನ್ನು ಅಟ್ಯಾಕ್ ಮಾಡಿದ್ರೆ ದೇಶಕ್ಕೆ ತೊಂದರೆ ಉಂಟಾಗುತ್ತೆ. ಈಗ ಜಲಾಶಯಕ್ಕೆ ಹೊಡೆದ್ರೆ ಆಗೋದು ಬೇಡ ಅಂತಂತಲ್ಲ. ಈಗ ಜಲಾಶಯ ಒಂದು ಅಣೆಕಟ್ಟೆ ಹೊಡೆದ್ರೆ ನೀರನ್ನು ಹೆಂಗ್ ಕಂಟ್ರೋಲ್ ಮಾಡ್ತೀರಿ ನೀವು? ಅದರಿಂದ ಮತ್ತೆ ಭಾರಿ ಅವಾಂತರಗಳ, ಅದು ಬಾಂಬ್. ಆಮೇಲೆ ಅಣುಸ್ಥಾವರ ಕೊಡಿದ್ರೆ ಅಲ್ಲಿ ಆ ವಿಕಿರಣಗಳು ಏನೆಲ್ಲ ಆಗ್ಬಿಡ್ಬೋದು. ಆಮೇಲೆ ಏರ್ಪೋರ್ಟ್, ನಿಮಗೆ ಅದು ದೊಡ್ಡ ಒಂದು ಏರ್ಪೋರ್ಟ್ ಅಂದ್ರೆ ದೊಡ್ಡ ಧ್ವಂಸ ಮಾಡೋದಂಗೆ. ರೈಲ್ವೆ ಸ್ಟೇಷನ್ಸ್ ಮೂವ್ಮೆಂಟ್, ನಮ್ಮ ಸೈನ್ಯದ ಮೂವ್ಮೆಂಟ್ ಆಗಬಾರ್ದು. ಆಮೇಲೆ ಸೇನಾ ನೆಲೆಗಳಲ್ಲಿ ಈಗ ನಾವು ಎಷ್ಟು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಇಟ್ಟಿರ್ತೀವಿ, ಅದನ್ನ ಅಲ್ಲಲ್ಲೇ ಹೊಡೆದಂಗೆ ಮಾಡೋದು. ಈ ಪಟಾಕಿ ಅಂಗಡಿಗೆ ಬೆಂಕಿ ಇಟ್ಟಂಗೆ. ಸೊ ಆ ಕಾರಣಕ್ಕಾಗಿ ಜನನೆ ಬಿಡ ಅನ್ನೋದಕ್ಕಿಂತ, ಯಾಕಂದ್ರೆ ಅದಕ್ಕೆ ಬೇಕಿರುವಂತ ಮಾಕ್ ಡ್ರಿಲ್ ಎಲ್ಲ ಮಾಡ್ತಾರೆ, ಬಂಕರ್ಗಳನ್ನು ಮಾಡ್ತಾರೆ ಮಗುದೊಂದು. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿ ರಕ್ಷಿಸಿಕೊಳ್ಳಬೇಕಾದಂತ ಜಾಗಗಳಾಗಿರುತ್ತೆ. ಸೊ ಹಾಗಾಗಿ ಅದು ಎಲ್ಲ ಸಂದರ್ಭದಲ್ಲೂ ಅದು ಇದ್ದೇ ಇರ್ತದೆ, ವಿಶೇಷವಾಗಿ ಜಲಾಶಯ. ದೂರದ ಬಳಿಕ ರಾಜ್ಯದ ಜಲಾಶಯಗಳಿಗೆ ರಾಜ್ಯ ಸರ್ಕಾರ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅದರಲ್ಲೂ
ರಾಜ್ಯದ ಅತಿ ದೊಡ್ಡ ಎರಡನೇ ಜಲಾಶಯ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇವೆ. ಕಾಮನ್ ಆಗಿ ನಾವು ನೋಡೋದಾದ್ರೆ ರಜಾ ದಿನಗಳು ಇವತ್ತು. ಈ ರಜಾ ದಿನಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಕಿಕ್ಕಿರಿದಿರ್ತಾರೆ. ಸಾವಿರಾರು ಗಟ್ಟಲೆ ಪ್ರವಾಸಿಗರು ಇರ್ತಾರೆ. ಆದ್ರೆ ಏನು ರಾಜ್ಯಾದ್ಯಂತ ಜಲಾಶಯಗಳಿಗೆ ಹೈ ಸೆಕ್ಯೂರಿಟಿ ಕೊಟ್ಟಿರೋ ಕಾರಣಕ್ಕಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ವಿರಳ ಆಗಿರತಕ್ಕಂಥದ್ದು. ಇನ್ನು ಜಲಾಶಯಕ್ಕೆ ಅತಿ ಹೆಚ್ಚು ಭದ್ರತೆ ನೀಡಿರೋದ್ರಿಂದ ಈ ಜಲಾಶಯದ ಅಣೆಕಟ್ಟೇನಿದೆ, ಅಣೆಕಟ್ಟಿನ ಮೇಲ್ಭಾಗದಲ್ಲಿರ್ತಕ್ಕಂತಹ ಸೇತುವೆ ಏನಿದೆ, ಏನು ಕ್ರಸ್ಟ್ ಗೇಟ್ಗಳು ಬರ್ತವೆ, ಕ್ರಸ್ಟ್ ಗೇಟ್ನ ಮೇಲಿರ್ತಕ್ಕಂತಹ ಬ್ರಿಡ್ಜ್ಗಳಿಗೆ ಯಾವುದೇ ವಾಹನಗಳನ್ನು ಕೂಡ ಬಿಡದೇ ಇರತಕ್ಕಂಥದ್ದು. ಕೇವಲ ಏನು ಡಿಪಾರ್ಟ್ಮೆಂಟ್ನ ವಾಹನಗಳಾಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಮಾತ್ರ ಬಿಡ್ತಾ ಇರತಕ್ಕಂಥದ್ದು. ಯಾವುದೇ ವಿವಿಐಪಿ ವಾಹನಗಳು ಮತ್ತೆ ವಿಐಪಿ ಮೂವ್ಮೆಂಟ್ ಅನ್ನು ಕೂಡ ಆಗದೇ ಇರತಕ್ಕಂಥದ್ದು. ಅತಿ ಹೆಚ್ಚು ಭದ್ರತೆಯನ್ನು ನೀಡಿರ್ತಕ್ಕಂಥದ್ದು. ಅತಿ ಏನು ವಿಶೇಷವಾಗಿ ಹೇಳಬೇಕು ಅಂತ ಹೇಳೋದಾದ್ರೆ, ಈ ಒಂದು ಜಲಾಶಯವನ್ನ ವೀಕ್ಷಣೆ ಮಾಡಲಿಕ್ಕೆ ಈ ಸಮಯದಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿರ್ತಾರೆ. ಆದ್ರೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳ ಆಗಿರತಕ್ಕಂಥದ್ದು. ಜನ ಕೂಡ ಅತಿ ಹೆಚ್ಚು ಈ ಸಮಯದಲ್ಲಿ ಬರ್ತಾರೆ. ಆದ್ರೆ ಈಗ ಯುದ್ಧದ ಕಾರ್ಮೋಡದಿಂದ ಟಿಬಿ ಡ್ಯಾಂನ ಜಲಾಶಯಕ್ಕೆ ಪ್ರವಾಸಿಗರ ಕೊರತೆ ಎದುರಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಪ್ರಧಾನಮಂತ್ರಿ ಕಾಯರಲ್ಲ, ಆ ಚಿಕ್ಕಂಡಿಗಳ ಇನ್ನು ವಿಜಯನಗರದ ತುಂಗಭದ್ರಾ ಡ್ಯಾಂಗೆ ಹೈ ಸೆಕ್ಯೂರಿಟಿ, ಕೇವಲ ಇಲಾಖೆಯ ನೌಕರ ಸಿಬ್ಬಂದಿಗೆ ಮಾತ್ರ ಪ್ರವೇಶ. ಬಿಕು ಎನ್ನುತ್ತಾ ಇರುವಂತಹ ತುಂಗಭದ್ರಾ ಜಲಾಶಯ. ವೀಕ್ಷಕರೇ, ಯುದ್ಧ ಸಂದರ್ಭದಲ್ಲಿ ಕೆಲವು ಪ್ರಮುಖ ಸ್ಥಳಗಳಿಗೆ ಈ ತರ ಏರ್ಪೋರ್ಟ್ ಇರಬಹುದು, ರೈಲ್ವೆ ಸ್ಟೇಷನ್ಗಳಿರುತ್ತೆ, ಆಮೇಲೆ ಅಣುಸ್ಥಾವರಗಳಿರುತ್ತೆ, ಆಮೇಲೆ ಅಣೆಕಟ್ಟುಗಳಿರುತ್ತೆ, ಆಮೇಲೆ ಸೈನಿಕ ನೆಲೆಗಳಿರುತ್ತೆ. ಇವುಗಳಿಗೆಲ್ಲ ಹೆಚ್ಚಿನ ಭದ್ರತೆಯನ್ನು ಕೊಡ್ತಾರೆ. ಯಾಕಂದ್ರೆ ಹೆಚ್ಚಿನ ಜನಸಂಪರ್ಕ ಕೇಂದ್ರಗಳು ಅಲ್ಲ, ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್. ಆ ಕಾರಣಕ್ಕಾಗಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಏನಂತಂದ್ರೆ ಯಾವ ಜಾಗಗಳನ್ನು ಅಟ್ಯಾಕ್ ಮಾಡಿದ್ರೆ ದೇಶಕ್ಕೆ ತೊಂದರೆ ಉಂಟಾಗುತ್ತೆ. ಈಗ ಜಲಾಶಯಕ್ಕೆ ಹೊಡೆದ್ರೆ ಆಗೋದು ಬೇಡ ಅಂತಂತಲ್ಲ. ಈಗ ಜಲಾಶಯ ಒಂದು ಅಣೆಕಟ್ಟೆ ಹೊಡೆದ್ರೆ ನೀರನ್ನು ಹೆಂಗ್ ಕಂಟ್ರೋಲ್ ಮಾಡ್ತೀರಿ ನೀವು? ಅದರಿಂದ ಮತ್ತೆ ಭಾರಿ ಬಾಂಬ್ ಅವಾಂತರಗಳ, ಅದು ಬಾಂಬ್. ಆಮೇಲೆ ಅಣುಸ್ಥಾವರ ಕೊಡಿದ್ರೆ ಅಲ್ಲಿ ಆ ವಿಕಿರಣಗಳು ಏನೆಲ್ಲ ಆಗ್ಬಿಡ್ಬೋದು. ಆಮೇಲೆ ಏರ್ಪೋರ್ಟ್, ನಿಮಗೆ ಅದು ದೊಡ್ಡ ಒಂದು ಏರ್ಪೋರ್ಟ್ ಅಂದ್ರೆ ದೊಡ್ಡ ಧ್ವಂಸ ಮಾಡೋದಂಗೆ. ರೈಲ್ವೆ ಸ್ಟೇಷನ್ಸ್ ಮೂವ್ಮೆಂಟ್, ನಮ್ಮ ಸೈನ್ಯದ ಮೂವ್ಮೆಂಟ್ ಆಗಬಾರ್ದು. ಆಮೇಲೆ ಸೇನಾ ನೆಲೆಗಳಲ್ಲಿ ಈಗ ನಾವು ಎಷ್ಟು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಇಟ್ಟಿರ್ತೀವಿ, ಅದನ್ನ ಅಲ್ಲಲ್ಲೇ ಹೊಡೆದಂಗೆ ಮಾಡೋದು. ಈ ಪಟಾಕಿ ಅಂಗಡಿಗೆ ಬೆಂಕಿ ಇಟ್ಟಂಗೆ. ಸೊ ಆ ಕಾರಣಕ್ಕಾಗಿ ಜನನೆ ಬಿಡ ಅನ್ನೋದಕ್ಕಿಂತ, ಯಾಕಂದ್ರೆ ಅದಕ್ಕೆ ಬೇಕಾದಂತ ಮಾಕ್ ಡ್ರಿಲ್ ಎಲ್ಲ ಮಾಡ್ತಾರೆ, ಬಂಕರ್ಗಳನ್ನು ಮಾಡ್ತಾರೆ ಮಗುದೊಂದು. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿ ರಕ್ಷಿಸಿಕೊಳ್ಳಬೇಕಾದಂತ ಜಾಗಗಳಾಗಿರುತ್ತೆ. ಸೊ ಹಾಗಾಗಿ ಅದು ಎಲ್ಲ ಸಂದರ್ಭದಲ್ಲೂ ಅದು ಇದ್ದೇ ಇರ್ತದೆ. ವಿಶೇಷವಾಗಿ ಜಲಾಶಯಗಳ ಬಳಿಕ ರಾಜ್ಯದ ಜಲಾಶಯಗಳಿಗೆ ರಾಜ್ಯ ಸರ್ಕಾರ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅದರಲ್ಲೂ ರಾಜ್ಯದ ಅತಿ ದೊಡ್ಡ ಎರಡನೇ ಜಲಾಶಯ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇವೆ. ಕಾಮನ್ ಆಗಿ ನಾವು ನೋಡೋದಾದ್ರೆ ರಜಾ ದಿನಗಳು ಇವತ್ತು. ಈ ರಜಾ ದಿನಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಕಿಕ್ಕಿರಿದಿರ್ತಾರೆ. ಸಾವಿರಾರು ಗಟ್ಟಲೆ ಪ್ರವಾಸಿಗರು ಇರ್ತಾರೆ. ಆದ್ರೆ ಏನು ರಾಜ್ಯಾದ್ಯಂತ ಜಲಾಶಯಗಳಿಗೆ ಹೈ ಸೆಕ್ಯೂರಿಟಿ ಕೊಟ್ಟಿರೋ ಕಾರಣಕ್ಕಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ವಿರಳ ಆಗಿರತಕ್ಕಂಥದ್ದು. ಇನ್ನು ಜಲಾಶಯಕ್ಕೆ ಅತಿ ಹೆಚ್ಚು ಭದ್ರತೆ ನೀಡಿರೋದ್ರಿಂದ ಈ ಜಲಾಶಯದ ಅಣೆಕಟ್ಟೇನಿದೆ, ಅಣೆಕಟ್ಟಿನ ಮೇಲ್ಭಾಗದಲ್ಲಿರ್ತಕ್ಕಂತಹ ಸೇತುವೆ ಏನಿದೆ, ಏನು ಕ್ರಸ್ಟ್ ಗೇಟ್ಗಳು ಬರ್ತವೆ, ಕ್ರಸ್ಟ್ ಗೇಟ್ನ ಮೇಲಿರ್ತಕ್ಕಂತಹ ಬ್ರಿಡ್ಜ್ಗಳಿಗೆ ಯಾವುದೇ ವಾಹನಗಳನ್ನು ಕೂಡ ಬಿಡದೇ ಇರತಕ್ಕಂಥದ್ದು. ಕೇವಲ ಏನು ಡಿಪಾರ್ಟ್ಮೆಂಟ್ನ ವಾಹನಗಳಾಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಮಾತ್ರ ಬಿಡ್ತಾ ಇರತಕ್ಕಂಥದ್ದು. ಯಾವುದೇ ವಿವಿಐಪಿ ವಾಹನಗಳು ಮತ್ತೆ ವಿಐಪಿ ಮೂವ್ಮೆಂಟ್ ಅನ್ನು ಕೂಡ ಆಗದೇ ಇರತಕ್ಕಂಥದ್ದು. ಅತಿ ಹೆಚ್ಚು ಭದ್ರತೆಯನ್ನು ನೀಡಿರ್ತಕ್ಕಂಥದ್ದು. ಅತಿ ಏನು ವಿಶೇಷವಾಗಿ ಹೇಳಬೇಕು ಅಂತ ಹೇಳೋದಾದ್ರೆ, ಈ ಒಂದು ಜಲಾಶಯವನ್ನ ವೀಕ್ಷಣೆ ಮಾಡಲಿಕ್ಕೆ ಈ ಸಮಯದಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿರ್ತಾರೆ. ಆದ್ರೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳ ಆಗಿರತಕ್ಕಂಥದ್ದು. ಜನ ಕೂಡ ಅತಿ ಹೆಚ್ಚು ಈ ಸಮಯದಲ್ಲಿ ಬರ್ತಾರೆ. ಆದ್ರೆ ಈಗ ಯುದ್ಧದ ಕಾರ್ಮೋಡದಿಂದ ಟಿಬಿ ಡ್ಯಾಂನ ಜಲಾಶಯಕ್ಕೆ ಪ್ರವಾಸಿಗರ ಕೊರತೆ ಎದುರಾಗಿದೆ.